ಸಿದ್ದರಾಮಯ್ಯ ಸರ್ಕಾರದಿಂದ ಮತ್ತೊಂದು ವಿವಾದ ಆಗಿದೆ. ಇದು ಕೂಡ ಶಾಲೆಗಳಿಗೆ ಸಂಬಂಧಪಟ್ಟದ್ದು. ಏನಾ ವಿವಾದ? ಖಾಸಗಿ ಶಾಲೆಗಳಲ್ಲಿ ನಾಡಗೀತೆ ಕಡ್ಡಾಯ ಅಲ್ಲ, ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಮಾತ್ರ ನಾಡಗೀತೆ ಕಡ್ಡಾಯ ಎನ್ನುವ ಸಂದೇಶ. ಖಾಸಗಿ ಶಾಲೆಗಳಲ್ಲಿ ಕುವೆಂಪು ಅವರ ರಚಿತ ನಾಡಗೀತೆ ಕಡ್ಡಾಯ ಅಲ್ಲ ಎನ್ನುವ ಆದೇಶ ಕೊಡುವ ಮೂಲಕ ಮತ್ತೊಂದು ವಿವಾದವನ್ನ ರಾಜ್ಯ ಸರ್ಕಾರ ಸೃಷ್ಟಿಸಿದೆ. ಖಾಸಗಿ ಶಾಲೆಗಳಿಗೆ ನಾಡಗೀತೆಯಿಂದ ವಿನಾಯಿತಿ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಬಂದಂತಹ ಈ ವಿವಾದಿತ ಆದೇಶ ಸರ್ಕಾರವನ್ನ ಮತ್ತೆ ಮುಜುಗರಕ್ಕೊಳಪಡಿಸ್ತಾ ಇದೆ. ಖಾಸಗಿ ಶಾಲೆಗಳಿಗೆ ನಾಡಗೀತೆ ಕಡ್ಡಾಯ ಅಲ್ವಂತೆ. ಇಂಥದ್ದೊಂದು ವಿವಾದಿತ ಆದೇಶ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹೊರಬಂದಿದೆ. ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಮಾತ್ರ ನಾಡಗೀತೆ ಕಡ್ಡಾಯ. ತಿದ್ದುಪಡಿಯನ್ನು ನೋಡ್ತಾ ಇದ್ದೀವಿ. ಈ ತಿದ್ದುಪಡಿ ಮಾಡುವಂತ ಅಗತ್ಯತೆ ಈಗೇನಿತ್ತು ಅನ್ನೋದು ಪ್ರಮುಖ ಪ್ರಶ್ನೆಯಾಗುತ್ತೆ. ಪ್ರತಿಯೊಂದು ಶಾಲೆಯಲ್ಲೂ ಕೂಡ ನಾಡಗೀತೆಯನ್ನೇನು ಹಾಡಲಾಗುತ್ತೆ. ಆ ನಾಡಗೀತೆಯನ್ನ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಮಾತ್ರ ಕಡ್ಡಾಯಗೊಳಿಸಿ ಖಾಸಗಿ ಶಾಲೆಗಳಿಗೆ ವಿನಾಯಿತಿಯನ್ನ ಕೊಟ್ಟಿದೆ ಸರ್ಕಾರ. ಇದು ಈಗ ಸರ್ಕಾರಕ್ಕೆ ಮತ್ತೆ ಇಕ್ಕಟ್ಟು ತಂದೊಡ್ತಾ ಇದೆ. ಮತ್ತೊಂದು ವಿವಾದ ಸೃಷ್ಟಿಯಾಗಿದೆ. ಒಂದಾದ ಮೇಲೊಂದು ಶಾಲೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದಗಳಾಗ್ತಾ ಇರೋದು. ವಸತಿ ಶಾಲೆಗಳಲ್ಲಿ ರಾಷ್ಟ್ರೀಯ ಹಬ್ಬ ಹೊರತುಪಡಿಸಿ ಯಾವುದೇ ಧಾರ್ಮಿಕ ಹಬ್ಬಗಳ ಆಚರಣೆ ಬೇಡ ಅನ್ನೋದು ವಿವಾದ ಆಯಿತು. ಅದಾದ ಮೇಲೆ ಕೈ ಮುಗಿದು ಒಳಗೆ ಬಾ ಎನ್ನುವ ಬರಹವನ್ನ ಬದಲಾಯಿಸಿದ ವಿವಾದ ಆಯಿತು. ಈಗ ನಾಡಗೀತೆ ಕಡ್ಡಾಯ ಅಲ್ಲ ಶಾಲೆಗಳಲ್ಲಿ ಎನ್ನುವಂತಹ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಸುವರ್ಣ ನ್ಯೂಸ್ನಲ್ಲಿ ಈ ವರದಿಯ ಬೆನ್ನಲ್ಲೇ ಈಗ ಸಚಿವ ತಂಗಡಿಗೆ ಅಲರ್ಟ್ ಆಗಿದ್ದಾರೆ. ವಿವಾದಿತ ಆದೇಶ ವಾಪಸ್ ಪಡೆದಿದೆ ರಾಜ್ಯ ಸರ್ಕಾರ. ಇದೊಂದು ಪ್ರಿಂಟ್ ಮಿಸ್ಟೇಕ್ ಅಂತ ನೆಪ ಒಡ್ಡಿ ಆದೇಶ ವಾಪಸ್ ಆಗಿದೆ. ಸರ್ಕಾರಿ ಆದೇಶದಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ನೋಟ್ ಶೀಟ್ ಅಲ್ಲಿ ಎಲ್ಲಾ ಶಾಲೆಗಳು ಅಂತಲೇ ಇದೆ. ನಾವು ಎಲ್ಲಾ ಶಾಲೆಗಳಲ್ಲೂ ಕಡ್ಡಾಯ ಅಂತ ಹೇಳಿದ್ವಿ. ಆದ್ರೆ ಖಾಸಗಿ ಶಾಲೆಗಳಲ್ಲಿ ಕಡ್ಡಾಯ ಅಲ್ಲ ಅನ್ನೋದು ಪ್ರಿಂಟ್ ಮಿಸ್ಟೇಕ್ ಅಷ್ಟೇ. ನಾವು ಇವತ್ತು ಸಂಜೆ ಒಳಗೆ ಮರು ಆದೇಶ ಮಾಡ್ತೀವಿ, ಎಲ್ಲಾ ಶಾಲೆಗಳು ಅಂತ ಆಗಬೇಕು ಅಂತ ಸಚಿವ ತಂಗಡಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಅವರ ಹೇಳಿಕೆ. ಸಣ್ಣ ಒಂದು ಪ್ರಿಂಟ್ ಮಿಸ್ಟೇಕ್ ಆಗಿದೆ. ನೋಟ್ ಶೀಟಲ್ಲಿ ಎಲ್ಲ ಶಾಲೆಗಳು ಅಂತಲೇ ಇದೆ. ನೋಟ್ ಶೀಟಲ್ಲಿ ಎಲ್ಲ ಶಾಲೆಗಳು ಅಂತಿದೆ. ಆದರೆ ಆದೇಶ ಮಾಡೋದ್ರೊಳಗೆ ಒಂದು ಏನಾಗಿದೆ, ಏನೋ ನಾಡಗೀತೆ ಸರ್ಕಾರಿ ಶಾಲೆಗಳು ಅನುದಾನಿತ ಶಾಲೆಗಳು ಅಂತ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಎಲ್ಲ ಶಾಲೆಗಳು ಅಂತ ಆಗಬೇಕು. ಎಲ್ಲ ಶಾಲೆಗಳಂತ ಅದು ಮರು ಆದೇಶ ಕಾಪಿ ಇವತ್ತೇ ಮಾಡಿಸ್ತೀನಿ. ಅದು ಮಿಸ್ಟೇಕೆ, ಪ್ರಿಂಟಿಂಗ್ ಮಿಸ್ಟೇಕ್. ಅದನ್ನು ಈ ಸದ್ಯನೇ ಆದೇಶ ಕಾಪಿ ಮಾಡ್ತೀವಿ. ನಮ್ಮ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಕನ್ನಡದ ಬಗ್ಗೆ ಮತ್ತು ನಾಡಗೀತೆ ಬಗ್ಗೆ, ರಾಷ್ಟ್ರಗೀತೆ ಬಗ್ಗೆ ನಾವು ಒಂದು ಗೌರವವನ್ನು ಇಟ್ಕೊಂಡಂಥವ್ರು. ಅದು ಮಿಸ್ಟೇಕ್ ಬಿಟ್ಟರೆ ಬದಲಿ ಏನೂ ಇಲ್ಲ. ನನ್ನ ಕೆಲವೊಂದಿಷ್ಟು ಮಾಧ್ಯಮದ ಮಿತ್ರರು ಫೋನದೊಳಗೆ ಮಾತಾಡ್ತಾ ಹೇಳ್ತಾಯಿದ್ರು, ಯಾಕೆ ನೀವು ತಪ್ಪಿಸ್ಕೊಂತೀರಿ, ನೀವೆಲ್ಲ ಮಂತ್ರಿಗಳು ತಪ್ಪಿಸೋಣಂಥ ಪ್ರಶ್ನೆ ಇಲ್ಲ. ನಾವು ಭಾಳ ಸ್ಪಷ್ಟವಾಗಿದ್ದೀವಿ. ನಾನು ಆದೇಶ ಕಾಪಿ ತರಿಸಲಾರ್ದ, ಆದರೆ ಏನಾಗಿದೆ ಅಂತ ಸಾಧಕ ಬಾಧಕಗಳನ್ನು ಹೇಳ್ಬೇಕಲ್ಲ. ಒಂದು ಸತಿ ನಾವು ತಪ್ಪು ಮಾಡಿದ ಪ್ರಿಂಟ್ ಮಿಸ್ಟೇಕ್ ತಪ್ಪಿಂದನೇ ಇದೆಲ್ಲ ಬರ್ತಾಯಿದೆ. ಅದನ್ನು ಹಾಕ್ಕೊಡ್ದು. ಅದನ್ನೇ ಪೂರ್ಣ ಮಾಹಿತಿ ತರಿಸಿದ್ದೀನಿ ಅಧಿಕಾರಿಗಳ ಹತ್ರ. ನಾನು ಮನೆಯಿಂದ ಇಲ್ಲಿ ಬರೋದ್ರೊಳಗೆ ವಿಧಾನಸೌಧ ಒಳಗೆ ಹೋಗೋದ್ರಾಗೇ ಹೇಳೇ ಹೋಗ್ತೀನಿ ಅಂತ ಫೋನ್ನೊಳಗೆ ಹೇಳಿದ್ದೆ. ನಾನು ಕೆಲವಷ್ಟು ಮಾಧ್ಯಮದ ಮಿತ್ರರು ಫೋನದೊಳಗೆ ಮಾತಾಡತ್ತ. ಅದಕ್ಕೆ ಅದು ಮಿಸ್ಟೇಕ್, ನಾನು ತರಿಸ್ಕೊಂತೀನಿ. ಇವತ್ತು ತಿದ್ದುಪಡಿ ಏನೋ ಒಂದು ಎಲ್ಲ ಶಾಲೆಗಳು ಕಂಪಲ್ಸರಿ, ಎಲ್ಲ ಶಾಲೆಗಳು ರಾಜ್ಯದ ಖಾಸಗಿ ಇರ್ಬೋದು, ಅನುದಾನತೆ ಇರ್ಬೋದು, ನಿಗಮ ಇರ್ಬೋದು, ಪ್ರಾಧಿಕಾರಗಳಿರ್ಬೋದು, ಎಲ್ಲ ಸರ್ಕಾರಿ ಸಂಸ್ಥೆಗಳು ಜೊತೆಗೆ ಎಲ್ಲ ಶಾಲೆಗಳು
ಸಹಜವಾಗಿ ಕೆಲವೊಂದಿಷ್ಟು ಪ್ರಿಂಟ್ ಮಿಸ್ಟೇಕ್ ಆದತ್ನ್ಯಾಗ ನೋಟ್ ಶೀಟ್ನೊಳಗೆ ನಾನು ಬರೆದಂಥ ನೋಟ್ ಶೀಟ್ನೊಳಗೂ ಇದೆ. ಇದು ಆಗಿದೆ ಆದತ್ನೊಳಗೆ ಒಂದು ಸಣ್ಣ ಮಿಸ್ಟೇಕ್ ತಾವು ನನ್ನ ಗಮನಕ್ಕೆ ತಂದಿದ್ದೀರಿ. ನಿಮ್ಗೆ ಮಾಧ್ಯಮದ ಗೆಳೆಯರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.